ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಯಾಕೆ ಅಂತಂದ್ರೆ ಚಪ್ಪಾಳೆ ತಟ್ಟೋದು ಒಂದು ವ್ಯಾಯಾಮ ಯೋಗಾಸನ ಅಂತೇಳಿ ಗೊತ್ತಿರ್ಬೇಕು. ತುಂಬಾ ಜನಕ್ಕೆಲ್ಲ ಗೊತ್ತಿರುತ್ತೆ. ಕೆಲವು ಸುಮ್ಮನೆ ಚಪ್ಪಾಳೆ ತರ್ತೀವಿ ಅಂದ್ರೆ ತರ್ತಾರೆ. ಅವ್ರ ಆರೋಗ್ಯನೇ ವೃದ್ಧಿ ಆಗುತ್ತೆ ಅದರಿಂದ. ಹಂಗಾಗಿ ನಾವು ಜೋರ ಚಪ್ಪಾಳೆ ತಟ್ಟೆ ಅಂತೇಳಿ ಹೇಳ್ತೀವಿ ಅಷ್ಟೇ. ಯಾರೇ ಬರಲಿ ನಾವು ನೀವು ಬಂದ್ರೆ ನಾವು ಜೋರ ಚಪ್ಪಾಳೆ ತರ್ಬೋದು. ಸರಿ ಸರ್, ಆಯ್ತು. ಥ್ಯಾಂಕ್ ಯು. ಈಗೇನಂದ್ರೆ ಈಗ ಕೆಲವರು ಹೇಳ್ತಾರೆ, ಕೆಲವು ಬಂಡವಾಳ ಇರಲ್ಲ ನಮಗೆ, ನಾವು ತಿಂಗಳ ಸಂಬಳದಲ್ಲಿ ಒಂದು 10,000 ರೂಪಾಯಿ ಉಳಿಸ್ಬೋದು, ಅದರಲ್ಲಿ ಏನಾದರೂ ನಮಗೆ ಇನ್ಕಮ್ ಆಗುತ್ತಾ, ಇಲ್ಲ ನಾವು ಎಷ್ಟು ಕಟ್ಟಿದ್ರೆ ಎಷ್ಟು ಬರುತ್ತೆ, ಈ ತರ ಎಲ್ಲ ಕೆಲವರು ಕೇಳ್ತಾರೆ. ಕೆಲವರಿಗೆ ಗೊತ್ತಿರಲ್ಲ ಐಡಿಯಾ. ಅದಕ್ಕೋಸ್ಕರ ನಾವೊಂದು ಪ್ಲಾನ್ ಮಾಡ್ಬಿಟ್ಟು ಈ ತರ ಸ್ವಲ್ಪ ಹೇಳ್ಕೊಡೋಣ ಅಂತೇಳಿ ಬಂದಿದ್ವಿ. ಈ ಸ್ಲಾಬ್ ಚೀಟಿ ಹೇಳಿದ್ರು ಕಂಪ್ನಿ ಫಸ್ಟ್ ಚಿಟ್ಸು, ಅದರಿಂದನೇ ಮುಖಾಂತರ ನಮಗೆ ವ್ಯವಹಾರ ಆಗುತ್ತೆ ಅಂತೇಳಿ. ಸರ್, ಈಗ ಒಂದು 5 ಲಕ್ಷದ್ದು ಚೀಟಿ ಇರುತ್ತೆ. 5 ಲಕ್ಷ ಚೀಟಿ ಇರುತ್ತೆ. 5 ಲಕ್ಷ ಚೀಟಿ ಇದ್ದಾಗ ಸ್ಲಾಬ್ ಚೀಟಿ ಇದು ಓಪನ್ ಚೀಟಿನ ಹೇಳ್ತೀನಿ. ಇದು ಮಿನಿಮಮ್ 5 ಲಕ್ಷ ಚೀಟಿ ಇರುತ್ತೆ ನಿಮಗೆ. ಇದರಲ್ಲಿ ಏನಾಗುತ್ತೆ, ನಿಮಗೆ ಸ್ಲಾಬ್ ಕೊಡ್ತಾರೆ. ಫಸ್ಟ್ 16,500 ರೂಪಾಯಿ ಡೆಪಾಸಿಟ್ ಆಗುತ್ತೆ. DC ಬ್ಯಾಂಕಿಗೆ 16,500 ರೂಪಾಯಿ ಡೆಪಾಸಿಟ್ ಆಗುತ್ತೆ. ಇದರಿಂದ ಫಸ್ಟ್ ತಿಂಗಳು, 2ನೇ ತಿಂಗಳು ಏನಾಗುತ್ತೆ, ಪ್ರತಿ ತಿಂಗಳು 11,750 ರೂಪಾಯಿ ಆಗುತ್ತೆ. ಕಾಣುತ್ತಾ? ಇದನ್ನ ನಾವು ಟೋಟಲ್ 3,69,000 ರೂಪಾಯಿ ಕಟ್ತಿರೋ 5 ಲಕ್ಷ ಚೀಟಿಯಲ್ಲಿ. ಅದರಲ್ಲಿ ನಾವೀಗ ಪ್ರತಿ ತಿಂಗಳು 11,750 ರೂಪಾಯಿ ಕಟ್ತೀವಿ. ಈಗ 30 ತಿಂಗಳು ಕಟ್ಟೋದ್ರಿಂದ ಚೀಟಿ ನಿಮಗೆ ಟೋಟಲ್ 3,69,000 ರೂಪಾಯಿ ಆಗುತ್ತೆ ಅಮೌಂಟ್. ಇಷ್ಟ ಅಮೌಂಟ್ ಇಲ್ಲ. ಈಗ ನಾವು ಸಪಾಜ್ ಒಂದು 15 ತಿಂಗಳು ಕಟ್ಟಿದ್ರೆ ತಿಳ್ಕೊಳ್ಳಿ, ತಿಂಗಳಿಗೆ ಹದಿನೈದು ತಿಂಗಳಿಗೆ 1,92,700 ರೂಪಾಯಿ ಆಯ್ತಾ ಮಾಡಿ. ಈಗ ಇವರು ಲಾಟರಿ ಟೈಪ್ ಮಾಡ್ತಾರೆ, ಅಂದ್ರೆ ಸ್ಲಾಬ್ ಚೀಟಿಗಳು ಹೆಸರು ಬರೆದು ಹಾಕಿ ಇರ್ತಾರೆ. ಇದು ಫಸ್ಟ್ ಕಂಪ್ನಿ ಫಸ್ಟ್ ಚೀಟಿ ಇರೋದ್ರಿಂದ ಫಸ್ಟ್ ಎಲ್ಲ ಕಮಿಟ್ಮೆಂಟ್ ಆಗಿದ್ದಾರೆ ಸರ್. ಈಗ ನೆಕ್ಸ್ಟ್ ಚೀಟ್ಗಳೆಲ್ಲ ನಾನು ಹೇಳೋದು ಸರ್ಗೆ, ಫಸ್ಟ್ ಇಂದನೇ ಯಾರಿಗೂ ಕಮಿಟ್ಮೆಂಟ್ ಆಗ್ಬೇಡ್ರಿ ಅಂತ ಹೇಳಿ ಸರ್ಗೆ. ಫಸ್ಟ್ ಇಂದನೇ ಲಾಟ್ರಿ ಎತ್ಬಿಟ್ಟು ಇಲ್ಲಿ ಯಾರು ಇನ್ವೆಸ್ಟ್ ಮಾಡ್ತಾರೆ ಅವ್ರಿಗೆ ಅನುಕೂಲ ಆಗುತ್ತೆ, ನೀವು ಆ ಥರ ಲಾಟ್ರಿ ಮಾಡಿ ಎಲ್ಲ ಇದು ಮಾಡಿ ಸರ್ ಅಂತ ಹೇಳಿದ್ವಿ. ನೀವು ಅಮೌಂಟ್ ಕಟ್ಟೋದೆಷ್ಟು, ಇಲ್ಲಿ 15 ಚೀಟಿ ಕೈ